ಮನೆಯಲ್ಲಿ ಟೇಸ್ಟಿಯಾಗಿ ಗ್ರಿಲ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಗ್ರಿಲ್ ಚಿಕನ್ನಿಗೆ ಬೇಕಾಗಿರೋ ಥರ ಕಟ್ ಮಾಡಿಸ್ಕೊಂಬರ್ಬೇಕು. ಅಂದರೆ ಮಾಮೂಲಿ ಪೀಸ್ ಮಾಡಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಬೇಕು. ಲೆಗ್ ಪೀಸು ಮತ್ತು ಬ್ರೆಸ್ಟ್, ಚಿಕನ್ ಬ್ರೆಸ್ಟ್ ಅಂತ ಬರುತ್ತಲ್ಲ ಅದನ್ನು ಕಟ್ ಮಾಡಿಸ್ಕೊಂಬಂದಿದ್ದೆ. ಅದಕ್ಕೆ ಏನೇನು ಹಾಕಿದ್ದೀನಿ ಗೊತ್ತಾ? 1 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನ್ನಷ್ಟು ಖಾರದ ಪುಡಿ, ಚಕ್ಕೆ ಲವಂಗ ಪುಡಿ ಮತ್ತು ಗರಂ ಮಸಾಲ ಪೌಡರ್ ಅಂತ ಬರುತ್ತಲ್ಲ ಅದು. ಅದಾದಮೇಲೆ ಕಸ್ತೂರಿ ಮೇಥಿ ಅಂತ ಬರುತ್ತಲ್ಲ ಅದನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿರೋದು. ಅದಕ್ಕೆ ಒಂದು ನಿಂಬೆಹಣ್ಣು, 5 ಚಿಕ್ಕದಿತ್ತು ನಿಂಬೆಹಣ್ಣು ಅಂತ ಹೇಳಿ ಒಂದು ನಿಂಬೆಹಣ್ಣು ಮತ್ತು ಒಂದು 2-3 ಸ್ಪೂನು ಮೊಸರು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲೆಗೆ ಅಂತ ಹೇಳಿ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಯಲ್ಲಿ ಮೆಣಸು ಮತ್ತು ಜೀರಿಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಒಂದು ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಬಿಟ್ಟು ತರಿಯಾಗಾದರೂ ರುಬ್ಕೋಬೋದು, ಅಥವಾ ಫುಲ್ಲು ನುಣ್ಣಗೆ ಬೇಕು ಅಂದರೆ ನುಣ್ಣಗೆ ರುಬ್ಕೋಬೋದು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮ್ಯಾರಿನೇಟ್ ಮಾಡೋದಕ್ಕೆ 1 ಅವರ್ ಆದರೂ ಬೇಕಾಗತ್ತೆ. 1 ಅವರ್ ಅಲ್ಲ ಅಂತ ಅಂದರೆ ಒಂದು 2 ಅವರ್ಸ್ 3 ಅವರ್ಸ್ ಟೈಮ್ ಇದ್ದಷ್ಟು ನೀವು ಮಾಡ್ಕೋಬೋದು. ಲೇಟ್ ಆದಷ್ಟು ಏನು ತೊಂದರೆ ಏನಾಗಲ್ಲ. ಎಲ್ಲದಕ್ಕೂ ಚೆನ್ನಾಗಿ ಹತ್ತುತ್ತೆ ಮ್ಯಾರಿನೇಟ್ ಮಾಡೋದ್ರಿಂದ. ಉಪ್ಪು, ಖಾರ, ಒಂದು ಸ್ವಲ್ಪ ಹುಳಿ ಎಲ್ಲ ಥರನೂ ಇರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಯಾವರಾದರೂ ಮನೆಯಲ್ಲಿ ಟ್ರೈ ಮಾಡಬೇಕು. ಯಾಕಂದರೆ ಎಲ್ಲ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಮಾಡೋದ್ರಿಂದ ನಮಗೂ ಒಳ್ಳೆಯದು, ಹೆಲ್ತ್ ಚೆನ್ನಾಗಿರುತ್ತೆ. ನಮಗೊಂಥರ ಖುಷಿ ಇರುತ್ತೆ, ಹೊಸ್ದಾಗಿ ಏನೋ ಟ್ರೈ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಅಂತ. ಸೊ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ 1 ಅವರ್ ಬಿಟ್ಬಿಡಿ, ಆಯಿತಾ? ಇದ್ರ ಜೊತೆಗೆ ಕಾಂಬಿನೇಷನ್ಗೆ ಅಂತ ಹೇಳ್ಬಿಟ್ಟು ಮಯೋನೈಸ್ ಮಾಡ್ಕೊತಾ ಇದ್ದೀನಿ. ಮಯೋನೈಸ್ ಕೂಡ ಅಷ್ಟೇ ಮನೆಯಲ್ಲೇ ಮಾಡ್ಕೋಬೋದು, ಅದಕ್ಕೇನು ಅಂಗಡಿಯಿಂದ ತೊಗೊಂಬರ್ಬೇಕು ಅಂತ ಏನಿಲ್ಲ. ಸೊ ಮಯೋನೈಸ್ ಮಾಡೋದಕ್ಕೆ ಏನು ಬೇಕು ಅಂತ ಆಮೇಲೆ ತೋರಿಸ್ತೀನಿ. ಫಸ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ, ತುಂಬ ಅಲ್ದಿದ್ರು ಜಸ್ಟ್ ಡ್ರೈ ರೋಸ್ಟ್ ಥರ ಮಾಡ್ಕೊಳ್ಳೋದಕ್ಕೆ ಎಲ್ಲ ಆಗಿತ್ತು. ಇದು ಮ್ಯಾರಿನೇಷನ್ ಟೈಮು ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಚಿಕನ್ ಬ್ರೆಸ್ಟ್ ಇದು ಹಾಕಿರೋದು ನೋಡಿ, ಅದು ಸ್ವಲ್ಪ ದೊಡ್ಡದಾಗಿದೆ ಕಟ್ಟೆಲ್ಲ. ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಚೆನ್ನಾಗಿ ಬಿಟ್ಬಿಡಬೇಕು ಅದರಲ್ಲೇನೆ. ಅದಾದಮೇಲೆ ಅದು ಚೆನ್ನಾಗಿ ಬೇಯಬೇಕು. ಆ್ಯಕ್ಚುಲಿ ಒಳಗಡೆ ಎಲ್ಲ ಬೆಂದಿರಲ್ಲ ಈ ಥರ ಎಲ್ಲ ಮಾಡೋದ್ರಿಂದ. ಸೊ ಏನು ಮಾಡಬೇಕು ಅಂತ ಅಂದರೆ ಅದ್ರದ್ದು ಮುಚ್ಚಳ ಇರುತ್ತೆ ಅಲ್ವಾ, ಯಾವುದಾದ್ರೂ ಆಗಲಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬಿಟ್ಬಿಡಿ ಸ್ವಲ್ಪ ಹೊತ್ತು. ಹಂಗೆ ಮಾಡೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೇಯ್ಕೊಂಡಿರುತ್ತೆ ಮತ್ತು ಹೊರಗಡೆನೂ ಆ ಕ್ರಿಸ್ಪಿನೆಸ್ ಎಲ್ಲ ಬಂದಿರುತ್ತೆ. ನೋಡಿ, ಮಸಾಲೆ ಎಲ್ಲ ತುಂಬ ನೀಟಾಗಿ ಮ್ಯಾರಿನೇಟ್ ಆಗಿದೆ. ಇದರಲ್ಲಿ ಏನು ಅಷ್ಟೊಂದು ಸಪ್ರೇಟ್ ಆಗ್ತಾಯಿಲ್ಲ. ಬಟ್ ಅದೇನಂದರೆ ಕಸ್ತೂರಿ ಮೇಥಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಎಲೆ ಥರ ಇರುತ್ತಲ್ಲ, ಹಾಗಾಗಿ ಅದೊಂದು ಸ್ವಲ್ಪ ಸಪ್ರೇಟ್ ಆಗುತ್ತೆ. ಬಟ್ ಇನ್ನು ಮಿಕ್ಕಿರೋ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಅಂಟ್ಕೊಂಡಿದೆ. ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅಂದರೆ ಮತ್ತೆ ತಿರುವಾಕೋದು ಆ ಥರ ಎಲ್ಲ ಏನು ಮಾಡಬೇಡಿ, ಚೆನ್ನಾಗಿ ಬೇಯ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಅದಾದಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿ, ಈ ಥರ ಫ್ರೈ ಆಗಿರುತ್ತೆ, ಫುಲ್ ಕ್ರಿಸ್ಪಿನೆಸ್ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾರ್ಯಾರು ಹೆಣ್ಮಕ್ಳಿದ್ದೀರಾ ಎಲ್ಲರೂ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ತುಂಬ ಟೇಸ್ಟಿಯಾಗಿತ್ತು. ನಾವು ಹೊರಗಡೆನೇ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀವಿ, ಬಟ್ ಮನೆಯಲ್ಲಿ ಮಾಡೋದು ಅದಕ್ಕಿಂತ ತುಂಬ ಚೆನ್ನಾಗಾಗತ್ತೆ. ಮತ್ತು ಈಗ ಮಯೋನೈಸ್ ಮಾಡೋದಕ್ಕೆ ಏನೇನು ಬೇಕು ಗೊತ್ತಾ? 2 ಮೊಟ್ಟೆ ಬೇಕು, ಹಸಿ ಮೊಟ್ಟೆ. 2 ಮೊಟ್ಟೆ ಆದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ ಬೇಕಾದರೆ ಕಮ್ಮಿನೇ ಹಾಕ್ಕೋಬೋದು, 1 ಮೊಟ್ಟೆ ಆದ್ರೂ ಪರವಾಗಿಲ್ಲ. ಒಂದು ಸ್ವಲ್ಪ ಉಪ್ಪು, ಒಂದು 3-4 ಅಷ್ಟು ಬೆಳ್ಳುಳ್ಳಿ ಬೇಕು, ಮತ್ತು ಮೆಣಸು ಬೇಕಾಗತ್ತೆ. ನಾನಿಲ್ಲಿ 2 ಮೊಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಅಲ್ವಾ ಎಷ್ಟಾಗತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಮುಂಚೆನೇ ಹೇಳ್ತಿದ್ದೀನಿ. ಕಮ್ಮಿ ಬೇಕು ಅಂತ ಅಂದರೆ 1 ಮೊಟ್ಟೆ ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಜನ ಇದ್ದೀರಾ ಅಂತ ಅಂದರೆ 2-3 ಮೊಟ್ಟೆ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಾನಿಲ್ಲಿ 2 ಮೊಟ್ಟೆ ಹಾಕ್ತಾಯಿದ್ದೀನಿ ಒಂದು ಜಾರಿಗೆ. ಅದಕ್ಕೆ ಒಂದು ಅರ್ಧ ಸ್ಪೂನು ಅಥವಾ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆನೂ ಯೂಸ್ ಮಾಡಬೇಕಾಗತ್ತೆ, ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸಕ್ಕರೆನೂ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಾಗತ್ತೆ ಇನ್ನು.
ಈಗ ಡಾಮಿನೋಸ್ಗೆ ಹೋದರೆ ಅಥವಾ ಅಲ್ಲಿಂದ ಆರ್ಡ್ರ್ ಮಾಡಿದರೆ ಅಥವಾ ಬೇರೆ ಯಾವುದಾದ್ರೂ ಪಿಜ್ಜಾ ಹಟ್ ಆ ಥರ ಎಲ್ಲ ಆ್ಯಪ್ಸಲ್ಲೆಲ್ಲ ಆರ್ಡರ್ ಮಾಡಿದರೆ ಬರುತ್ತಲ್ಲ, ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಎಸ್ಲು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 7-8 ಮೆಣಸು ಅಥವಾ ಒಂದು 10 ಮೆಣಸು ಹಾಕ್ಕೊತಾ ಇದ್ದೀನಿ, ನಾನು ಸ್ವಲ್ಪ ಖಾರ ಇರಲಿ ಚೆನ್ನಾಗಿ ಅಂತ. ಇದಕ್ಕೆ ಫಸ್ಟು ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಒಂದು ಸಾರಿ. ಅದಾದಮೇಲೆ ಎಣ್ಣೆ ಹಾಕಬೇಕಾಗತ್ತೆ, ಬ್ಯಾಚ್ ವೈಸ್ ಹಾಕಬೇಕಾಗತ್ತೆ. ನಾನಿಲ್ಲಿ 1 ಸ್ಪೂನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸ್ಪೂನು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ನೋಡಿ ಅದು ಎಷ್ಟು ತಿಕ್ಕಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಲೈಕ್ ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಮೇಲೆ ಇದು ಆರ್ಕೊಂಡ್ಮೇಲೆ ಫ್ರಿಡ್ಜಲ್ಲಿ ಇಡಿ. ಆವಾಗ ಇನ್ನೂ ಚೆನ್ನಾಗಿ ಸ್ವಲ್ಪ ತಿಕ್ನೆಸ್ ಬರುತ್ತಲ್ಲ, ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ, ಸುಮ್ಮನೆ ಹೊರಗಡೆಯಿಂದ ತೊಗೊಂಬರೋದು ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ನೀವು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಇದೆ ಗ್ರಿಲ್ ಚಿಕನ್, ತುಂಬ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ಕಮೆಂಟ್ ಮಾಡಿ. ನನಗೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದೀರಾ, ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.